ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕರ್ನಾಟಕ ಸರ್ಕಾರದಿಂದ ಬೀದರ್ ನಗರಸಭೆಗೆ ನೂತನವಾಗಿ ನಾಮನಿರ್ದೇಶಿತ ಸದಸ್ಯರಾಗಿ ಸೂರ್ಯಕಾಂತ್ ಸಾದುರೆ ಅವರು ಆಯ್ಕೆಯಾಗಿ ಬೀದರ್ ನಗರಸಭೆಯಲ್ಲಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಸೂರ್ಯಕಾಂತ್ ಸಾದುರೆ ಅವರಿಗೆ ಅವರ ಅಭಿಮಾನಿ ಬಳಗದ ವತಿಯಿಂದ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಅವರಿಗೆ ಸನ್ಮಾನಿಸುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ಬೀದರ್ ನಗರಸಭೆಯ ನೂತನ ನಾಮನಿರ್ದೇಶಿತ ಸದಸ್ಯರಾಗಿ ಅಧಿಕಾರ ಸ್ವೀಕರಿಸಿದ ಸೂರ್ಯಕಾಂತ್ ಸಾದುರೆ ಅವರಿಗೆ ಶಾಲು ಹೊಲಿಸಿ ಮಾಲಾರ್ಪಣೆಯನ್ನು ಮಾಡಿ ಅವರ ಅಭಿಮಾನಿ ಬಳಗದವರು ಆಪ್ತರು ಅವರಿಗೆ ಶುಭ ಕೋರಿದರು. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ಅವರ ಎಲ್ಲ ಅಭಿಮಾನಿ ಬಳಗದವರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಪರಸ್ಪರ ಸಿಹಿ ವಿನಿಯೋಗ ಮಾಡಿಕೊಳ್ಳುವ ಮೂಲಕ ಸೂರ್ಯಕಾಂತ್ ಸಾದುರೆ ಅವರಿಗೆ ಸಿಹಿ ತಿನ್ನಿಸುವ ಮೂಲಕ ಸೂರ್ಯಕಾಂತ್ ಅವರ ಅಭಿಮಾನಿ ಬಳಗದವರು ಸಂಭ್ರಮಾಚರಣೆಯನ್ನ ಮಾಡಿದರು. ಬಳಿಕ ಸನ್ಮಾನ ಸ್ವೀಕರಿಸಿ ಸೂರ್ಯಕಾಂತ್ ಸಾದುರೆ ಅವರು ಮಾತನಾಡಿ, ಜವಾಬ್ದಾರಿಯುತ ಸ್ಥಾನ ನೀಡಿದ್ದಕ್ಕಾಗಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೂ, ಸಚಿವರಾದ ರಹೀಂ ಖಾನ್ ಅವರು ಸೇರಿದಂತೆ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್ ಅವರು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ನಾಯಕರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಹೆಸರಿಗಾಗಿ ನಾಮಿನೇಟ್ ಕೌನ್ಸಿಲರ್ ಆಗಿ ಇರದೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವುದಾಗಿ, ಏನೇ ಸಮಸ್ಯೆಗಳಿದ್ರೂ ಕೂಡ ನಗರಸಭೆ ಅಧ್ಯಕ್ಷರ ಗಮನಕ್ಕೆ ತರುವುದಾಗಿ, ಸಚಿವರ ಮಾರ್ಗದರ್ಶನದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಜೊತೆಗೆ ಬೀದರ್ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದಾಗಿ, ಬೀದರ್ ನಗರದ ಸಮಗ್ರ ಅಭಿವೃದ್ಧಿಗಾಗಿ ಪಣ ತೊಡುವುದಾಗಿ ತಿಳಿಸಿದರು. ಈ ಕುರಿತಂತೆ ಪ್ರದೀಪ್ ನಾಟೇಕರ್ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಗುಮ್ಮ, ಗೋಪಾಲ್ ಸಾಗರ್, ಪ್ರದೀಪ್ ನಾಟೇಕರ್, ಗೌತಮ್ ತಂಗಿಕರ್, ಹರೀಶ್ ಮೀರಾಗಂಜ್, ಧರಂಪಾಲ್ ವಾಲ್ದೊಡ್ಡಿಕರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ನಗರಸಭೆಯಲ್ಲಿ ನಾಮನಿರ್ದೇಶನ ಮಾಡಿದ ಎಲ್ಲ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ನನಗೆ ನಾಮಿನೇಟ್ ಮಾಡಿದ ನಮ್ಮ ಸಚಿವರಾದ ರಹೀಂ ಖಾನ್ ಸಾಹೇಬರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರಿಗೂ ಮತ್ತು ಎಲ್ಲ ನಗರಸಭೆ ಸದಸ್ಯರಿಗೂ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರುಗಳಿಗೂ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ನಾನು ಆ ಜವಾಬ್ದಾರಿಯನ್ನು ಉಳಿಸ್ಕೊಂಡು ಎಲ್ಲ ಕೆಲಸಗಳನ್ನು ಪಾರ್ಟಿ ಕೆಲಸಗಳನ್ನು ಎಲ್ಲ ಕಟ್ಟುನಿಟ್ಟಾಗಿ ನಾನು ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ಮತ್ತೊಂದು ಸಲ ನಮ್ಮ ನಾಯಕರಾದ ರಹೀಂ ಖಾನ್ ಸಾಹೇಬರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಸೂರ್ಯಕಾಂತ್ ಸಾದುರೆ ನಾಮನಿರ್ದೇಶಿತ ಸದಸ್ಯರು ನಗರಸಭೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಡ್ರೈನೇಜ್ ಕೆಲಸಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ ಹಾಗೂ ನೀರಿನ ಸಮಸ್ಯೆಗಳು ಭಾಳ ಪೆಂಡಿಂಗ್ ಇದೆ. ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ನಾನು ಮನವಿಯನ್ನು ಮಾಡಿದ್ದೇನೆ. ಸೊ ಅವು ಯಾವೇ ಕುಂದುಕೊರತೆಗಳಿದ್ದರೂ ನಾನು ಖಂಡಿತವಾಗಿ ನಿಮ್ಮ ಕೆಲಸಗಳನ್ನು ಆದಷ್ಟು ಬೇಗನೂ ಈಡೇರಿಸ್ತೇನೆ ಅಂತೇಳಿ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಅವರಿಗೂ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರುಗಳಿಗೂ ಮತ್ತು ಉಪಾಧ್ಯಕ್ಷರಿಗೂ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಬೀದರ್ ನಗರಸಭೆಯ ನಾಮನಿರ್ದೇಶನ ಸದಸ್ಯರಾಗಿ ನಮ್ಮ ಆತ್ಮೀಯ ಗೆಳೆಯರಾದಂಥ ಶ್ರೀ ಸೂರ್ಯಕಾಂತ್ ಸಾದುರೆ ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಅವರನ್ನು ಗುರುತಿಸಿ ಅವರ ಸಾಮಾಜಿಕ ಚಟುವಟಿಕೆ ಮತ್ತು ಸಾಮಾಜಿಕ ಸೇವೆಯನ್ನು ಗುರುತಿಸಿ ಚುನಾವಣೆಯಲ್ಲಿ ಅವರು ಸೋತರೂ ಕೂಡ ಅವರು ಪಡೆದಂಥ ಮತಗಳು ಮತ್ತು ಜನರಿಗೆ ಅವರಿಗೆ ಕೊಟ್ಟಂಥ ಬೆಂಬಲದ ಉದ್ದೇಶದಿಂದ ಇವತ್ತು ಬೀದರ್ ಈ ಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು ಮತ್ತು ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಅದೇ ರೀತಿಯಾಗಿ ರಹೀಂ ಖಾನ್ ಸಾಹೇಬರು ಸೂರ್ಯಕಾಂತ್ ಸಾದುರೆ ಅವರಿಗೆ ಅವ್ರು ಮಾಡಿದಂಥ ಎಲ್ಲ ಕೆಲಸದ ನಿಮಿತ್ತವಾಗಿ ಅವರಿಗೆ ಇವತ್ತು ಸರ್ಕಾರದಲ್ಲಿ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ. ಹಾಗಾಗಿ ಸೂರ್ಯಕಾಂತ್ ಸಾದುರೆ ಅವರು ಇವತ್ತಿನಿಂದ ತಕ್ಷಣ ಈಗ ತಾನೇ ಪ್ರಮಾಣ ವಚನವನ್ನು ತಗೊಂಡು ಸರ್ಟಿಫಿಕೇಟನ್ನು ತಗೊಂಡು ಈಗ ತಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವೃತ್ತದಲ್ಲಿ ಬಂದು ವಿಜೃಂಭಣೆಯನ್ನು ಆಚರಣೆ ಮಾಡ್ತಾಯಿದ್ದೇವೆ ಎಲ್ಲ ಗೆಳೆಯರು ಸೇರಿ. ಸೂರ್ಯಕಾಂತ್ ಸಾದುರೆ ಅವರಿಗೆ ನಮ್ಮೆಲ್ಲರ ಗೆಳೆಯರ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಕಂಗ್ರ್ಯಾಚುಲೇಷನ್ ಹೇಳ್ತೇವೆ. ಮತ್ತು ಅದೇ ರೀತಿಯಾಗಿ ಏನಿವತ್ತು ಸೂರ್ಯಕಾಂತ್ ಸಾದುರೆ ಅವರ ಸಾರ್ವಜನಿಕ ಕೆಲಸ ಮತ್ತು ಅವರು ಒಳ್ಳೆಯತನವನ್ನು ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬರು ಏನಿವತ್ತು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ಸೂರ್ಯಕಾಂತ್ ಸಾದುರೆ ಅವರು ಅವರ ವಾರ್ಡ್ನಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಆ ಜನರಿಗೆ ಮೆಚ್ಚುವಂಥ ಕೆಲಸ ಮಾಡಲಿ. ದೇವರು ಅವರಿಗೆ ಇನ್ನೂ ಒಳ್ಳೆ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಡಲಿ ಮತ್ತು ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತೇಳಿ ಈ ಮೂಲಕ ಅವರಿಗೆ ಹಾರೈಸ್ತೀನಿ.